ಮಹಿಳೆಯರೇಕೆ ಪುರುಷರಿಗಿಂತ ಹೆಚ್ಚು ಅಳುತ್ತಾರೆ? ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರ ಎಲ್ಲರೂ? ಇವತ್ತಿನ ನನ್ನ ಟಾಪಿಕ್ ಏನಂದರೆ, ಮಹಿಳೆಯರಿಗೆ ಪುರುಷರಿಗೆ ಹೋಲಿಸಿದರೆ ಯಾಕೆ ಇಷ್ಟು ಅಳು ಬರುತ್ತೆ, ಹೆಚ್ಚು ಅಳು ಯಾಕೆ ಬರುತ್ತೆ ಅಂತ. ಹಾಗಿದ್ರೆ ಮಹಿಳೆಯರು ಪುರುಷರಿಗಿನ್ನ ದುರ್ಬಲರ ಅಂತ ನೋಡಿ, ಅದಕ್ಕೆ ಒಂದು ವೈಜ್ಞಾನಿಕ ಕಾರಣ ಇದೆ ಯಾಕೆ ಹೆಚ್ಚು ಅಳು ಬರುತ್ತೆ ಅಂತ. ಮೊದಲನೇ ಕಾರಣ ಏನು ಅಂದರೆ, ಮಹಿಳೆಯರ ದೇಹದಲ್ಲಿ ಪುರುಷರಿಗೆ ಹೋಲಿಸಿದರೆ ಪ್ರೋಲ್ಯಾಕ್ಟಿನ್ ಎಂಬ ಹಾರ್ಮೋನು 60% ಜಾಸ್ತಿ ಇರುತ್ತೆ. ಈ ಹಾರ್ಮೋನು ಭಾವನೆಗಳನ್ನು ವ್ಯಕ್ತಪಡಿಸೋದಕ್ಕೆ ಮತ್ತು ಕಣ್ಣೀರು ಬರೋದಕ್ಕೆ ಸಂಬಂಧಪಟ್ಟ ಹಾರ್ಮೋನು. ಆದ್ದರಿಂದ ಮಹಿಳೆಯರು ಹೆಚ್ಚು ಭಾವನಾತ್ಮಕ ಸಂದರ್ಭದಲ್ಲಿ ಬೇಗ ಅವರಿಗೆ ಅಳು ಬಂದ್ಬಿಡುತ್ತೆ. ಪುರುಷರಿಗೆ ಟೆಸ್ಟೋಸ್ಟೆರಾನ್ ಅನ್ನೋ ಹಾರ್ಮೋನ್ ಇರುತ್ತಲ್ವ, ಆ ಹಾರ್ಮೋನು ಈ ಭಾವನೆಗಳನ್ನು ಹೊರಹಾಕೋದನ್ನು ತಡೆಯುತ್ತೆ. ಅದು ಅಂದರೆ ಹೆಣ್ಮಕ್ಳು ಹೇಗೆ ಎಕ್ಸ್ಪ್ರೆಸ್ ಮಾಡ್ತಾರಲ್ಲ ತಮ್ಮ ಫೀಲಿಂಗ್ಸ್ನೆಲ್ಲ, ಆ ರೀತಿ ಪುರುಷರು ಎಕ್ಸ್ಪ್ರೆಸ್ ಮಾಡೋದಕ್ಕಾಗೋದಿಲ್ಲ. ಟೆಸ್ಟೋಸ್ಟೆರಾನ್ ಅದನ್ನು ತಡೆಯುತ್ತೆ. ಆದ್ದರಿಂದ ಪುರುಷರಿಗೆ ದುಃಖ ಆದರೂ ಕೂಡ ಅವರು ಕಣ್ಣೀರು ಹಾಕೋದಿಲ್ಲ. ಇನ್ನೊಂದು, ಸಾಮಾಜಿಕವಾಗಿ ಬೆಳೆಸೋ ವಿಧಾನದಲ್ಲಿ ಹುಡುಗಿಯರಿಗೆ ಸಹಜವಾಗಿ ತಮ್ಮ ಭಾವನೆಗಳನ್ನ ವ್ಯಕ್ತಪಡಿಸೋದಕ್ಕೆ ಅವಕಾಶ ಕೊಡ್ತಾರೆ. ಆದರೆ ಹುಡುಗರಿಗೆ, ಗಂಡಸರಿಗೆ ಅಳಬಾರ್ದು ಅನ್ನೋ ಸಂದೇಶನೇ ಕೊಡ್ತಾ ಇರ್ತಾರೆ. ಗಂಡಸರು ಅಳಬಾರ್ದು, ಗಂಡು ಮಕ್ಕಳು ಅಳಬಾರ್ದು ಅಂತಲೇ ಹೇಳ್ತಾ ಇರ್ತಾರೆ. ಹಾಗಾಗಿ ಗಂಡು ಮಕ್ಕಳಿಗೆ ಅಂದರೆ ಅಳೋದು ಅಂದರೆ ಒಂಥರ ನಾಚಿಕೆ ವಿಷಯ ಅಂತ ಅನ್ನಿಸ್ಬಿಟ್ಟು ಅವರು ಅಳೋದನ್ನು ತಡ್ಕೊಳ್ತಾರೆ. ಇನ್ನೊಂದು, ಅಳೋದು ದುರ್ಬಲತೆನಾ ಅಂತ ನೋಡಿದರೆ ಅಲ್ಲ. ಅಳೋದ್ರಿಂದ ಏನಾಗುತ್ತೆ ಅಂದರೆ, ಭಾವನಾತ್ಮಕವಾಗಿ ಒಂದು ರೀತಿ ಹಗುರವಾಗಿ ಅನಿಸುತ್ತೆ. ಅಂದರೆ ನಾವು ಏನು ತುಂಬ ದುಃಖ ಇದ್ದರೆ, ತುಂಬ ಬೇಜಾರಿದ್ದರೆ ಅಳೋದ್ರಿಂದ ಸ್ವಲ್ಪ ಹಗುರ ಆಗೋ ರೀತಿ ಅನುಭವ ಆಗುತ್ತೆ. ಇನ್ನೊಂದು ಕಾರಣ, ಪುರುಷರಿಗೆ ಹೋಲಿಸಿದರೆ ಮಹಿಳೆಯರಿಗೆ ಈ ಕಣ್ಣೀರಿನ ನಾಳಗಳೇನಿರುತ್ತೆ ಅದು ಚಿಕ್ಕದಾಗಿರುತ್ತೆ. ಸೊ ಅಂದರೆ ಟಿಯರ್ ಡಟ್ಸ್ ಅಂತ ಹೇಳ್ತಾರಲ್ಲ, ಅದು ಚಿಕ್ಕದಾಗಿರುತ್ತೆ. ಹಾಗಾಗಿ ಸ್ವಲ್ಪ ಕಣ್ಣೀರು ಬಂದರೂ ಸಾಕು, ಕಣ್ಣೀರು ಕಣ್ಣಿಂದ ಹೊರಗಡೆ ಹರಿದು ಬಿಡುತ್ತೆ. ಆದರೆ ಪುರುಷರಿಗೆ ಸ್ವಲ್ಪ ದೊಡ್ಡದಾಗಿರುತ್ತೆ. ಟಿಯರ್ ಡಕ್ಟ್ಸ್ ಅಂತ ಹೇಳ್ತಾರೆ ಅದನ್ನ. ಅಂದರೆ ಕಣ್ಣೀರಿನ ನಾಳಗಳು, ಅದು ಪುರುಷರಿಗೆ ಸ್ವಲ್ಪ ದೊಡ್ಡದಿರುತ್ತೆ. ಹಾಗಾಗಿ ಅವ್ರಿಗೆ ಕಣ್ಣೀರು ಬಂದರೂ ಕೂಡ ಕಣ್ಣಿಂದ ಹೊರಗಡೆ ಹರಿಯೋದಿಲ್ಲ. ಇದೊಂದು ಅಂಶ ಪುರುಷರು ಯಾಕೆ ಅಳೋದಿಲ್ಲ ಅನ್ನೋದಕ್ಕೆ. ಆಮೇಲೆ ಇನ್ನೊಂದು ಸಂಶೋಧನೆ ಪ್ರಕಾರ, ಹದಿಹರಿಯಕ್ಕೆ ಬರುವ ತನಕ ಗಂಡು ಮಕ್ಕಳು ಮತ್ತು ಹೆಣ್ಣು ಮಕ್ಕಳಿಗೆ ಅಳೋ ಪ್ರಮಾಣ ಒಂದೇ ಆಗಿರುತ್ತೆ. ಸಣ್ಣ ಮಕ್ಕಳು ನೋಡಿ ಎಲ್ಲದಕ್ಕೂ ಅಳ್ತಾ ಇರ್ತಾರೆ. ಯಾಕೆಂದರೆ ಆವಾಗ ಇನ್ನೂ ಹಾರ್ಮೋನಲ್ ಚೇಂಜಸ್ ಆಗಿರೋದಿಲ್ಲ ಅಲ್ವಾ. ಅದಕ್ಕೋಸ್ಕರ ಅವರು ಮಕ್ಕಳಿದ್ದಾಗ, ಗಂಡು ಮಕ್ಕಳೇ ಆಗಿರ್ಬೋದು ಹೆಣ್ಮಕ್ಳೇ ಆಗಿರ್ಬೋದು, ಒಂದೇ ಸಮ ಅಳ್ತಾ ಇರ್ತವೆ. ಇನ್ನೊಂದು, ಈಗ ಅಳುವುದು ದುರ್ಬಲತೆ ಪ್ರತೀಕನ ಅಂತ ಹೇಳಿದರೆ ಹಾಗೇನಿಲ್ಲ. ಹೆಚ್ಚು ಅಳೋದು ಅಂದರೆ ಅದು ದುರ್ಬಲತೆ ಅಂತ ಅಲ್ಲ, ಅದು ಭಾವನೆಗಳನ್ನ ಸ್ವಾಭಾವಿಕವಾಗಿ ವ್ಯಕ್ತಪಡಿಸೋ ಒಂದು ವಿಧಾನ. ಪುರುಷರು ಮತ್ತು ಮಹಿಳೆಯರು ಇಬ್ಬರು ಭಾವನೆಗಳನ್ನ ವ್ಯಕ್ತಪಡಿಸ್ತಾರೆ, ಆದರೆ ವ್ಯಕ್ತಪಡಿಸೋ ರೀತಿ ಮಾತ್ರ ವಿಭಿನ್ನ. ಸೊ ಇದಿಷ್ಟು ಅಳುವುದರ ಬಗ್ಗೆ, ಅಥವಾ ಮಹಿಳೆಯರೇ ಯಾಕೆ ಹೆಚ್ಚು ಅಳ್ತಾರೆ ಅನ್ನೋದ್ರ ಬಗ್ಗೆ ಇರುವಂಥ ಒಂದು ಸಣ್ಣ ಮಾಹಿತಿ, ಒಂದು ವೈಜ್ಞಾನಿಕ ಮಾಹಿತಿ ಅಂತ ಹೇಳ್ಬೋದು. ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ಸ್ನಲ್ಲಿ ತಿಳಿಸಿ. ಇಷ್ಟೊತ್ತು ನನ್ನ ಮಾತನ್ನ ಪೇಷನ್ಸಿಂದ ಕೇಳಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋ ಯಾವ ಟಾಪಿಕ್ ಮೇಲೆ ಮಾಡ್ಬೋದು ಅನ್ನೋದನ್ನು ಕಮೆಂಟ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.